ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿ ಅಂಜಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂಜಲಿ ನಿವಾಸದಲ್ಲಿ ಮುಗಿಲು ಮುಟ್ಟಿದೆ ಆಕ್ರಂದನ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿ ಅಂಜಲಿ ಹತ್ಯೆ ಪ್ರಕರಣ. ಅಂಜಲಿ ನಿವಾಸದಲ್ಲಿ ಈಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಅಂಜಲಿ ನಿವಾಸದಲ್ಲಿ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಾಗ್ತಾ ಇದೆ. ಆರೋಪಿಯನ್ನ ಗಲ್ಲಿಗೇರಿಸುವಂತೆ ಕುಟುಂಬಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೃತ ಅಂಜಲಿ ಅಂತ್ಯಕ್ರಿಯೆ ನಡೆಯುತ್ತೆ. ನೇಹಾ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಹತ್ಯೆ ನಡೆದಿದೆ. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಹತ್ಯೆ ಇದು. ವಿದ್ಯಾರ್ಥಿ ಅಂಜಲಿಯನ್ನ ಹತ್ಯೆ ಮಾಡಿದ್ದಾನೆ ಪಾಗಲ್ ಪ್ರೇಮಿ. ಮೃತ ಅಂಜಲಿಯ ಕುಟುಂಬಸ್ಥರಿಗೆ ಈಗ 1 ಲಕ್ಷ ಪರಿಹಾರವನ್ನ ಕೂಡ ಘೋಷಣೆ ಮಾಡಲಾಗಿದೆ. 1 ಲಕ್ಷ ಪರಿಹಾರವನ್ನ ಕೊಟ್ಟಿದ್ದಾರೆ ತಂದೆ ನಿರಂಜನ್ ಹಿರೇಮಠ್ ಅವರಿಗೆ. ಸ್ಥಳೀಯರಿಂದಲೂ ಕೂಡ 50,000 ಚೆಕ್ ವಿತರಣೆಯನ್ನ ಕೂಡ ಮಾಡಿದ್ದಾರೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅಂತ್ಯಕ್ರಿಯೆಯ ವಿಧಿವಿಧಾನ ಏನಿದೆ ಅದೆಲ್ಲವನ್ನ ಕೂಡ ನೆರವೇರಿಸಿದ ಜೊತೆಗೆ ಅಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೃತ ಅಂಜಲಿಯ ಅಂತ್ಯಕ್ರಿಯೆ ನಡೆಯುತ್ತೆ. ನೋಡಿ, ನೇಹಾ ಹತ್ಯೆ ಪ್ರಕರಣ ಇದೆಯಲ್ಲ, ಅದು ಕೂಡ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು. ಅದು ಇನ್ನೂ ಕೂಡ ಜನರ ಮನಸ್ಸಲ್ಲಿ ಹಸಿರಾಗಿದೆ. ಆಗಲೇ ಮತ್ತೊಂದು ಹತ್ಯೆ ನಡೆದಿದೆ. ಮೃತ ಅಂಜಲಿ ಕುಟುಂಬಸ್ಥರಿಗೆ 1 ಲಕ್ಷ ಪರಿಹಾರದ ಚೆಕ್ ಅನ್ನ ಕೊಟ್ಟಿದ್ದಾರೆ. 1 ಲಕ್ಷ ಪರಿಹಾರವನ್ನ ಕೊಟ್ಟಂತಹ ನೇಹಾ ತಂದೆ ನಿರಂಜನ್ ಹಿರೇಮಠ್. ನೇಹಾ ಅವರ ತಂದೆ, ನೇಹಾ ಹತ್ಯೆ ಆಗಿತ್ತು, ಅವರ ತಂದೆ ಈಗ 1 ಲಕ್ಷ ಪರಿಹಾರವನ್ನ ಕೊಟ್ಟಿದ್ದಾರೆ. ಸ್ಥಳೀಯರಿಂದಲೂ ಕೂಡ 50,000 ಚೆಕ್ ವಿತರಣೆ ಆಗಿದೆ. ಅನೂಪ್ ಬಿಜೇವಾಡ, ದುರ್ಗಪ್ಪ ಬಿಜೇವಾಡರಿಂದ ಚೆಕ್ ವಿತರಣೆ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಮೃತ ಅಂಜಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಮೃತ ಅಂಜಲಿ ಕುಟುಂಬಕ್ಕೆ 1 ಲಕ್ಷ ಪರಿಹಾರದ ಚೆಕ್ ಅನ್ನ ಕೊಟ್ಟಿದ್ದಾರೆ ನೇಹಾ ಅವರ ತಂದೆ. ಇತ್ತೀಚೆಗೆ ನೇಹಾ ಹತ್ಯೆಯಾಗಿತ್ತು. ಅದರ ಮಧ್ಯದಲ್ಲಿ ಈಗ ಮತ್ತೊಂದು ಅಂಜಲಿ ಎಂಬಂತಹ ವಿದ್ಯಾರ್ಥಿಯ ಹತ್ಯೆ ಆಗಿದೆ. ಇನ್ನು ಸ್ಥಳೀಯರು ಕೂಡ 50,000 ರೂಪಾಯಿ ಚೆಕ್ ಅನ್ನ ಕೊಟ್ಟಿದ್ದಾರೆ. ಸೊ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅವರ ಅಜ್ಜಿ ಮಾತನಾಡ್ತಾ ಇದ್ದಾರೆ, ಅವರನ್ನ ಮಾತನಾಡಿಸ್ತಾ ಇದ್ದಾರೆ. ಆ ಸ್ಥಳದಲ್ಲೇ ಅವರಿಗೆ ಹಣವನ್ನು ಹಸ್ತಾಂತರ ಮಾಡ್ತಿರುವಂತಹ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅವರು ನೇಹಾ ತಂದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್. ಈಗ ದೂರವಾಣಿ ಸಂಪರ್ಕದಲ್ಲೇ ಇದ್ದಾರೆ. ಪರಶುರಾಮ್, ನೋಡಿ, ನೇಹಾ ಹತ್ಯೆ ಮಾಸುವ ಮುನ್ನವೇ ಮತ್ತೊಂದು ಹತ್ಯೆ ನಡೆದಿದೆ. ರಾಜ್ಯದಲ್ಲಿ ಈ ರೀತಿಯಾದಂತಹ ಘಟನೆಗಳು ಬ್ಯಾಕ್ ಟು ಬ್ಯಾಕ್ ನಡೀತಾ ಇರುವಂತದ್ದು. ಈಗ ಅಂತ್ಯಕ್ರಿಯೆ ಒಂದು ಪ್ರಕ್ರಿಯೆ ಹೇಗೆ ನಡೀತಾ ಇದೆ, ಹೇಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗಿ. ಈಗಾಗಲೇ ಅಂಜಲಿ ಮೃತದೇಹವನ್ನ ಆಂಬ್ಯುಲೆನ್ಸ್ ನಲ್ಲಿ ಇರಿಸಿ ರುದ್ರಭೂಮಿ ಅಂತ ಕೊಂಡೊಯ್ಯಲಾಗ್ತಾ ಇದೆ. ಏನು ಮಂಟೂರು ರಸ್ತೆಯಲ್ಲಿ ಸಹ ಕಲಬುರಗಿ ಮಠ ಸ್ಮಶಾನ ಭೂಮಿ ಏನಿದೆ ಅಲ್ಲಿ ಅಂತ್ಯಕ್ರಿಯೆ ನೆರವೇರಬೇಕು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಇದೆ. ಹೀಗಾಗಿ ಏನು ಆಂಬ್ಯುಲೆನ್ಸ್ ನಲ್ಲಿ ಮೃತದೇಹವನ್ನ ಇರಿಸಿ ಕುಟುಂಬಸ್ಥರು, ಸಂಬಂಧಿಗಳು, ಸ್ಥಳೀಯರು ಕೂಡಿಕೊಂಡು ಈಗ ಒಂದು ಮೆರವಣಿಗೆ ಮೂಲಕ ಮೃತದೇಹವನ್ನ ಕೊಂಡೊಯ್ತಾ ಇದ್ದಾರೆ. ಇನ್ನೊಂದೆಡೆ ನೇಹಾ ಹಿರೇಮಠ ತಂದೆ ನಿರಂಜನ್ ಹಿರೇಮಠ ಅವರು ಸ್ಥಳಕ್ಕೆ ಆಗಮಿಸಿದ್ರು. ಬಹಳ ಬೆಳಗ್ಗೆಯಿಂದನೇ ಮೃತದೇಹದ ಜೊತೆಗೆ ಇದ್ದು ಅಂತ್ಯ ಸಂಸ್ಕಾರದವರೆಗೂ ಕೂಡ ಇರ್ತೇನೆ ಅನ್ನುವಂತ ಮಾತನಾಡಿದ್ರು. ಇವರು ಕೂಡ 1 ಲಕ್ಷ ರೂಪಾಯಿಯನ್ನ ತರಿಸಿ ಅಜ್ಜಿಯ ಕೈಯಲ್ಲಿ ಸಹಾಯಧನವಾಗಿ ನೀಡಿದ್ದಾರೆ. ಜೊತೆಗೆ ಸ್ಥಳೀಯ ಮುಖಂಡರಾದಂತಹ ಅನೂಪ್ ಬಿಜವಾಡ್ ಅವರು ಕೂಡ 50,000 ರೂಪಾಯಿ ಚೆಕ್ ಕೊಟ್ಟಿದ್ದಾರೆ. ಜೊತೆಗೆ ಅಂಬಿಗರ ಸಮಾಜದ ಮುಖಂಡರೆಲ್ಲ ಸೇರಿ ಮನವಿಯನ್ನ ಪೊಲೀಸ್ ಆಯುಕ್ತರಿಗೆ ಕೊಟ್ಟರು. ಜೊತೆಗೆ ತಹಶೀಲ್ದಾರ್ ಅವರಿಗೂ ಕೂಡ ಕೊಟ್ಟಿದ್ದಾರೆ. ಆರೋಪಿಯನ್ನ ಏನು ಕಠಿಣ ಶಿಕ್ಷೆಯನ್ನು ಕೊಡಬೇಕು ಆರೋಪಿಗೆ. ಜೊತೆಗೆ ಏನು ಬಡ ಕುಟುಂಬ ಇದೆ ಅವರಿಗೆ ಪರಿಹಾರ ಧನವನ್ನ ವಿತರಿಸಬೇಕು ಮತ್ತು ಒಂದು ಕೆಲಸವನ್ನ ಕೂಡ ಸರ್ಕಾರದಿಂದ ಕೊಡುವುದು ಕೆಲಸ ಆಗ್ಬೇಕು ಅವರ ತಂಗಿಯರಿಗೆ ಅನ್ನುವಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಓಕೆ, ಧನ್ಯವಾದಗಳು ಪರಶುರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.